ಸೊ ಬೆಳಗಾವಿ ಬೆಂಕಿಗೆ ಕಾರಣ ಏನು ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಅಖಾಡಕ್ಕೆ ಇಳಿತಿರೋದು ಯಾರು ಗೊತ್ತಾ? ಬ್ರದರ್ಸ್ ಕಿತ್ತಾಟಕ್ಕೆ ಹೊಸ ಎಂಟ್ರಿ ಒಂದು ಈಗ ಆಗಿದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಬೆಳಗಾವಿ ಬೆಂಕಿ. ಅದರಲ್ಲಿ ಬೆಳಗಾವಿ ಅಂದ್ರೆ ಗೊತ್ತಿದೆ, ಅದು ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಅವರ ಒಂದು ಪ್ರಭಾವ ಇರುವಂತಹ ಒಂದು ಜಿಲ್ಲೆ ಬೆಳಗಾವಿ ಮತ್ತೆ ಚಿಕ್ಕೋಡಿ ಎರಡೂ ಕೂಡ. ಇಲ್ಲಿ ಇವರ ಒಂದು ಜಾರಕಿಹೊಳಿ ಬ್ರದರ್ಸ್ ಕಿತ್ತಾಟಕ್ಕೆ ಯಾರ್ ಕಾರಣ? ಬ್ರದರ್ಸ್ ಕಿತ್ತಾಟಕ್ಕೆ ಹೊಸ ಎಂಟ್ರಿ, ಹೊಸ ನೇಮ್ ಒಂದು ಕೇಳಿ ಬರ್ತಾ ಇರುವಂತದ್ದು. ಇವನಾರು ಅಜೆಂಡಾ ಆದ್ರೂ ಏನು ಅನ್ನುವ ಪ್ರಶ್ನೆ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಸೋತವನ ಆಟ ಅಂತ ಇದು. ಆತನೇ ಎಲ್ಲ ಒಂದು ಕಿತ್ತಾಟಕ್ಕೆ ಮೂಲ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಬಂದು ಸ್ಪರ್ಧಿಸೋದು ನಿಜವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಅದೇ ಒಂದು ಪ್ರಶ್ನೆ ಈಗ ಆ ಒಂದು ಕ್ಷೇತ್ರದಲ್ಲಿ ಕಾಡ್ತಾ ಇದೆ. ಜಾರಕಿಹೊಳಿ ಸಹೋದರರ ಕಾದಾಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆಲ್ರೆಡಿ ಅಂಬಿರಾಯ ಪಾಟೀಲ್ ಹೊಸ ಎಂಟ್ರಿ, ಇದರ ಬಗ್ಗೆ ಇಲ್ಲಿ ಸಚಿವರೇ ಮಾತನಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಸ್ಫೋಟಕವಾದಂತ ಹೇಳಿಕೆಯನ್ನ ಕೂಡ ನೀಡಿದ್ರು. ಈ ಒಂದು ಕಿತ್ತಾಟಕ್ಕೆ ಕಾರಣ ಅಂಬಿರಾಯ ಪಾಟೀಲ್ ಅಂತ ಅವರೇ ಮಾತನಾಡಿದ್ರು. ಸತೀಶ್ ಮಾತಾಡಿದಂತ ವಿಡಿಯೋ ಕೂಡ ಲಭ್ಯವಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಆ ವಿಡಿಯೋ ಇದೆ. ರಮೇಶ್ ಕಾಂಗ್ರೆಸ್ ತೊರೆಯೋಕೆ ಕಾರಣ ಏನು ಅಂತ ಸತೀಶ್ ಜಾರಕಿಹೊಳಿ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇಲ್ಲಿ ಪ್ರಮುಖವಾಗಿ ಅಂಬಿರಾಯ ಪಾಟೀಲ್ ಕಾರಣ ಅನ್ನೋ ವಿಡಿಯೋ ಲಭ್ಯವಾಗಿದೆ. ತಮ್ಮನನ್ನ MLA ಮಾಡಲು ಅಂಬಿರಾಯ ಪ್ಲಾನ್ ಅನ್ನ ಹಾಕಿದ್ರು. ಈ ಒಂದು ಮಾಹಿತಿಯನ್ನ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಹೇಳಿರುವಂತದ್ದು. ರಮೇಶ್ ಜಾರಕಿಹೊಳಿ ಮೂಲಕ ಅಳಿಯ ಯತ್ನವನ್ನ ಮಾಡ್ತಾ ಇದ್ದಾನೆ. ರಮೇಶ್ ಜಾರಕಿಹೊಳಿ ಅವರ ಅಳಿಯ ಅಂಬಿರಾಯ ಪಾಟೀಲ್ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅಂಬಿರಾಯ ಪಾಟೀಲ್ ಸಹೋದರ ಅಪ್ಪಿರಾವ್ ಪಾಟೀಲ್ ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ನಿಂತು ಸೋಲನ್ನ ಕಂಡಿದ್ರು. ಚಂದಗಡ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಪರಾಭವಗೊಂಡಿದ್ರು ಅವರು. ಸೊ ಹೀಗಾಗಿ ಅವರನ್ನ ಕಣಕ್ಕಿಳಿಸೋದಕ್ಕೆ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಪ್ಪಿರಾವ್ ಪಾಟೀಲ್ ಇಲ್ಲಿ ಗೋಕಾಕ ಕ್ಷೇತ್ರದಲ್ಲಿ ಅಂಬಿರಾಯನೇ ಬಾಸ್ ಆಗಿದ್ದಾರೆ. ಸೊ ಹೀಗಾಗಿ ಚುನಾವಣಾ ಸಂದರ್ಭದಲ್ಲಿ ಸತೀಶ್ ಏನ್ ಹೇಳಿದ್ರು ಅದರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. 20 ವರ್ಷಗಳಿಂದ ನಾವು ನೀವೆಲ್ಲ ಕೂಡಿದನ್ನ ಕಟ್ಟಿದೀವಿ. ಅವಾಗೆಲ್ಲ ನೀವು ಬಹಳ ಚೆನ್ನಾಗಿದ್ದೀರಿ. ಬಣ್ಣೂರು ಇರ್ಬೋದು, ಜಟಪ್ ಇರ್ಬೋದು, ಬಹಳ ಜನ 20 ವರ್ಷಗಳ 25 ವರ್ಷದಿಂದ ಒಂದು ಕಾಡನ್ನ ನಾವು ಕಡ್ದು ಮೂವಿ ಮಾಡಿದ್ವಿ. ಅದು ಹಿಂಗೆ ದೊಡ್ಡ ಬೆಟ್ಟ ಕಾಡು ಇರ್ತೈತಿ, ಕಲ್ಲ ಮಣ್ಣ ಅದನ್ನೆಲ್ಲ ಕಡ್ದು ಭಾಳ ದೊಡ್ಡ ಈಗ ಒಳ್ಳೆ ಭೂಮಿಯನ್ನ ತಯಾರು ಮಾಡಿ ಕೊಟ್ಟಿವಿ 20 ವರ್ಷದಿಂದ. ಎಲ್ಲರಿಗೂ ಉಪಯೋಗ ಆಗ್ಬೇಕಂತ ನಮ್ಮ ಆಸೆ ಇರ್ತವೆ. ಆ ಭೂಮಿ ಗಿಡಗಳು ಹಚ್ಚಿದ್ದು ನೆರಳು ಕೊಡಬೇಕು, ಹಣ್ಣು ಕೊಡಬೇಕಂತ ದೃಷ್ಟಿಯಿಂದ ನಾವು ಹಚ್ಚಿದ್ದೀವಿ. ಅದು ಹಚ್ಚಿ ಅವ್ರ ಕಡೆ ಕೊಟ್ಟಿದ್ದೀವಿ. ಗೋಕಾಕ್ ಶಾಸಕರು ನಾವು ಸರಿಯಾಗಿ ಕೆಲವು ಮಾಡಿದವು, ಕೆಲವು ದಿವಸವರೆಗೆ ಸರಿಯಾಗಿತ್ತವು. ಅದರ ನಂತರ ಹೇಳ್ದಂಗೆ ಎಲ್ಲ ರೀತಿಯಿಂದ ಅವ್ರ ಕೈ ಕೆಳಗಿರ್ಬೋದು. ಅವ್ರ ಇನ್ನೊಬ್ಬ ಸೂಪರ್ CM ಅಂಬಿರಾವ್ ನಂತರ ಅವ್ರ ಕಡೆ ಟ್ರಾನ್ಸ್ಫರ್ ಆಗ್ತದ. ಅಲ್ಲಿ ಅವ್ನ MLA ನೋಡಿದ ಬಿಟ್ಟ ಯಾರು ಕೇಳ್ರು ಅಂಬಿನ ಕೇಳ್ರಿ, ಅಂಬಿನ ಮಾತಾಡ ಅಂತ ಹೇಳಿ ಹೊಂಟಾವ್. ಹಿಂಗಾಗಿ ಅಲ್ಲಿಂದ ಗಾಡಿ ಟ್ರ್ಯಾಕ್ ತಪ್ಪಿಡ್ತಾವ. ಇದಕ್ಕೋಸ್ಕರ ನಾವು ಅವ್ರಿಗೆ ವಿರೋಧ ಮಾಡ್ತಿದ್ವಿ. ರಮೇಶ್ ಜಾರಕಿಹೊಳಿ ವಿರೋಧ ಅಂದ್ರೆ ರಮೇಶ್ ಜಾರಕಿಹೊಳಿ ಮಾಡ್ಲಿಕ್ಕಿಲ್ಲ, ಆದರೆ ಅಧಿಕಾರ ಏನು ಕೊಟ್ಟಿದ್ದೀವಿ ಅದು ಸರಿಯಾಗಿ ಉಪಯೋಗ ಮಾಡಿದ್ರೆ ಅಂತ ನಾವು ವಿರೋಧ ಮಾಡ್ತಿದ್ವಿ. ಅವ್ರಿಗೆ ಭಾಳ ಜನಕ್ಕೆ ಎಷ್ಟು ಬನ್ನಿ ಗೊತ್ತಿದ್ರೆ ಗೊತ್ತಿಲ್ಲ. ನಾವು ವಿರೋಧ ಅವ್ನು ಸೌಂಡ್ ಮಾಡ್ತಿದ್ವಿ. ಮತ್ತು ನಾವು ಭಾಳ ಸಾರಿ ಎಲ್ಲ ಹಂತದಲ್ಲಿ ನಾವು ವಿರೋಧ ಮಾಡಿದ್ದೀವಿ ಅವ್ರಿಗೆ. ಅದು ನಮ್ಮ ಶಕ್ತಿ ಸಾಲದಿಲ್ಲ. ಎಲ್ಲ ಹಂತಲ್ಲಿ ವಿರೋಧ ಮಾಡಿದ್ವಿ ನಾವು. ನಿಮ್ಗಿಂತ ಹೆಚ್ಚು ವಿರೋಧ ಮಾಡಿದ್ವಿ ನಾವು. ಎಷ್ಟು ಮಂದಿ ಗೊತ್ತಿಲ್ಲ ನಮ್ಮ ಶಕ್ತಿ ಮೀರಿ ನಾವು ವಿರೋಧ ಮಾಡಿದ್ವಿ. ಅದು ನಮ್ಮ ಶಕ್ತಿ ಸಾಲದಿಲ್ಲ. ಯಾಕೆ ರಮೇಶ್ ಜಾರಕಿಹೊಳಿ ಒಂದು ಕಡೆ, ಪಾಟೀಲ್ ಜಾರಕಿಹೊಳಿ ಒಂದು ಕಡೆ, ಲಕ್ಕನ್ ಜಾರಕಿಹೊಳಿ ಒಂದು ಕಡೆ, 3 ಮಂದಿ ಒಂದೇ ಕಡೆ ಆಗಿ ಗಟ್ಟಿದ್ರು ಅವರು. ನಾವು ಅಳಿಗಾಡಿಸ್ದು ಪಣ್ಣೂರು ಅಳಿಗಾಡಿಸಿದ, ನಾವು ಅಳಿಗಾಡಿಸುವ ಗಿಡ್ನವ್ರ ಸಂಕ್ರಾಂತಿ ಕಾಯಂ ಅಳಿಗಾಡಿಸಿ ಅದೇನು ಅವ್ರ ಸರಿಯಲ್ಲಿ. ಯಾಕಂದ್ರೆ 3 ಶಕ್ತಿ, ನಾವು ಒಂದೇ ಶಕ್ತಿ. ಲಕ್ಕನ್ ಜಾರಕಿಹೊಳಿಗೆ ಪದೇ ನಾವು ಭಾಳ ಸಲ ಹೇಳ್ತಿದ್ವಿ ಇದು ಅನ್ಯಾಯ ಆಗ್ತಿದೆ. ಜಾರಕಿಹೊಳಿ ಹೆಸರು ಏನೂ ಹೆಸರಿಗೂ ಇಲ್ಲ, ಜಾರಕಿಹೊಳಿ ಹೆಸರು ಹೋಗೈತಿ.
ಅಂಬಿರಾವ್ ಪಾಟೀಲ್ ಆಳ್ತಾನಂತ ನಾವು ಭಾಳ ಸಲ ಹೇಳಿದ್ವಿ. ಯಾರು ಹೇಳಿದ್ವಿ? ದುಃಖದಿಂದ ನಾವು ಹೇಳ್ತಿದ್ವಿ. ನಾವು ಇವತ್ತು ಎಷ್ಟೋ ತಹಶೀಲ್ದಾರ್ಗೆ ಫೋನ್ ಮಾಡಿದ್ರೆ ನಮ್ಗೆ ಹೇಳ್ತಾರೆ ಅಂಬಿರಾವ್ ಹೇಳ್ಬೇಕಂತ. ನಮಗೂ ಸ್ವಂತ ನಾವು ರಾಜಕೀಯ ಬಿಸಲಾಗ ಅಡ್ಡಾಡಿ ನಮ್ಮ ಹೆಂಡತಿ ಮಕ್ಕಳು ಬಿಟ್ಟು ಬಿಟ್ಟರು. ನಾವು ಯಾವುದೋ ಮಂದಿ ಫೋನ್ ಹಚ್ಚಿದ್ವಿ, ಹೇಳಿದ್ರು ಅಂಬಿರಾವ್ ಅಂಬಿರಾವ್ ಕೇಳ್ತಾರ ಅನಿವಾರ್ಯ. ಇದು ಏನು ಮಾಡೋದು? ಒಬ್ಬ ಹುಡುಗನ ಆಡ್ಸಕ್ಕೆ ಬಂದಾವ, ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಯ್ತು. ಸಂತೋಷನ ಆಡ್ಸಕ್ಕೆ ಬಂದಾವ, ಇವತ್ತು ನಮ್ಮೆಲ್ಲ ನಾವು ಯಾರಿಗೆ ಹೇಳಕ್ಕೆ ಬರಂಗಿಲ್ಲ. ನೋಡ್ತಾ ಇದೀವಿ ಜಾರಕಿಹೊಳಿ ಬ್ರದರ್ಸ್ ಕಿತ್ತಾಟಕ್ಕೆ ಪ್ರಮುಖವಾದಂತ ಕಾರಣ ಏನು ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ರಲ್ಲಿ ಒಬ್ಬರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಜನರ ಮುಂದೆ ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅಂತ. ಇಲ್ಲಿ ರಮೇಶ್ ಜಾರಕಿಹೊಳಿ ನಮ್ಮ ಮತ್ತೆ ಲಖನ್ ಜಾರಕಿಹೊಳಿ ಇವರ ಮಧ್ಯೆ ಜಗಳ ಆಗೋದಕ್ಕೆ ಪ್ರಮುಖವಾಗಿ ಕಾರಣ ಅಂಬಿರಾಯ ಪಾಟೀಲು. ಅದಕ್ಕೆ ಏನ್ ಕಾರಣ ಅನ್ನೋದು ಮತ್ತೊಂದು ಕಡೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಇಲ್ಲಿ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಅವರ ಕಿತ್ತಾಟ ಸರ್ಕಾರದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತಿದೆ. ಈಗ ಆಲ್ರೆಡಿ ಅದು ಯಾವ ರೀತಿಯಾಗಿ ತಾರಕಕ್ಕೇರಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. ಇದಕ್ಕೆ ಪ್ರಮುಖ ಕಾರಣ ಅಂಬಿರಾಯ ಪಾಟೀಲ ಅನ್ನೋದನ್ನ ಕೂಡ ಹೇಳಿದ್ರು. ಅದಕ್ಕೆ ಮತ್ತೊಂದು ಟ್ವಿಸ್ಟ್ ಅಂದ್ರೆ ಅಂಬಿರಾಯ ಪಾಟೀಲನ ಸಹೋದರನನ್ನೇ ಕಣಕ್ಕಿಳಿಸುವಂತ ಪ್ಲಾನ್ ಆಗ್ತಿದೆಯಂತೆ. ಹೌದಾ? ಅಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್ ಏನಂತಾರೆ, ಗೋಕಾಕ್ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಪ್ರಚಾರ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ರು. ಯಾಕಂದ್ರೆ ಅವರು ರಮೇಶ್ ಜಾರಕಿಹೊಳಿಯನ್ನ ಟಾರ್ಗೆಟ್ ಮಾಡುವ ಬದಲಾಗಿ ಅವರ ಅಳಿಯ ಅಂಬಿರಾಯನ್ ಟಾರ್ಗೆಟ್ ಮಾಡಿದ್ರು. ಗೋಕಾಕ್ನಲ್ಲಿ ಅಂಬಿರಾಯನೇ ಬಾಸ್ ಆಗಿದ್ದಾರೆ, ಅವರೇ ಸೂಪರ್ ಸಿಮ್ ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಅದೇ ರೀತಿ ಏನಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಆಪರೇಷನ್ ಕಮಲಕ್ಕೆ ಯಾರ ಮೂಲಕ ರಮೇಶ್ ಜಾರಕಿಹೊಳಿ ಸಂಪರ್ಕ ಆಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ಮಹತ್ವದ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರು ಏನು ಹೇಳೋದು ಅಂದ್ರೆ ಈಗ ಏನು ಆಪರೇಷನ್ ಕಮಲಕ್ಕೆ ಅಂದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಾಗ್ತಿದೆ. ಈ ಬಗ್ಗೆ ಏನಂದ್ರೆ ರಮೇಶ್ ಜಾರಕಿಹೊಳಿ ಹೋಗಕ್ಕೆ ಅವ್ರ ಇಷ್ಟದ ಮಾತಲ್ಲ, ಅದು ಏನಂದ್ರೆ ಅಂಬಿರಾಯ ಪಾಟೀಲ್ ಮೂಲಕವೇ ಆಪರೇಷನ್ ಕಮಲಕ್ಕೆ ಯತ್ನ ನಡೆದಿದೆ. ಪ್ರಮುಖವಾಗಿ ಏನಂದ್ರೆ ಅಂಬಿರಾಯ ಪಾಟೀಲ್ ಸಹೋದರ ಪಪ್ಪಿ ಪಾಟೀಲ್ ಅಂತ ಹೇಳಿ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಚಂದಗಢ್ನಲ್ಲಿ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಪರಾಭವಗೊಂಡಿದ್ರು. ನಂತರ ಅವ್ರನ್ನ ಬಿಜೆಪಿ ಸೆಳೆಯುವ ಪ್ಲಾನ್ ಅನ್ನ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಸಂಪರ್ಕಕ್ಕೆ ಸೇರಿದ್ದು. ಬಿಜೆಪಿ ಸಂಪರ್ಕ ರಾಜ್ಯ ನಾಯಕರಿಂದಲ್ಲ, ಬದಲಾಗಿ ಮಹಾರಾಷ್ಟ್ರದಿಂದಲೇ ಆಗಿದ್ದು ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಪೃಥ್ವಿರಾಜ್. ಅದೇ ರೀತಿ ಏನಂದ್ರೆ ಗೋಕಾಕ್ ತಾಲೂಕಿನಲ್ಲಿ ಯಾವ ರೀತಿ ಅಂಬಿರಾಯನ ಆಡಳಿತ ಇದೆ ಮತ್ತು ಅಲ್ಲಿ ಜಾರಕಿಹೊಳಿ ಸಹೋದರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಅವರೆಲ್ಲ ಯಾವ ರೀತಿ ಕಾರಣ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಅವರು ಮಾತನಾಡಿದ್ದಾರೆ. ಮಕ್ಕಳನ್ನ ಆಡ್ಸಕ್ಕೆ ಬಂದವನು ಇವತ್ತು ನಮ್ಮನ್ನ ಆಳ್ತಿದ್ದಾನೆ ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಏನು ಗೋಕಾಕ್ ತಾಲೂಕಿನಲ್ಲಿ ಈ ಬಾರಿ ಏನಂದ್ರೆ ಕಾಂಗ್ರೆಸ್ಗೆ ಲೀಡ್ ಕೊಡ್ಸಕ್ಕೆ ಸತೀಶ್ ಜಾರಕಿಹೊಳಿ ಇನ್ನಿಲ್ಲದ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಅವರು ಅಂಬಿರಾಯನ್ನ ಟಾರ್ಗೆಟ್ ಮಾಡಿದ್ರು. ಅಲ್ಲಿ ಆಡಳಿತದ ನಿಯಂತ್ರಣ ಮಾಡ್ತಕ್ಕಂಥ ಅಂಬಿರಾಯನ್ ವಿರುದ್ಧ ಪ್ರತಿ ಹಳ್ಳಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ನಂತರ ಏನು ಅಂದ್ರೆ ಈ ಒಂದು ಪರಿಸ್ಥಿತಿ ಮತ್ತೆ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು. ಏನು ರಮೇಶ್ ಜಾರಕಿಹೊಳಿ ಬಿಜೆಪಿ ಸಂಪರ್ಕಕ್ಕೆ ರಾಜ್ಯ ನಾಯಕರ ಯಾವುದೇ ಪ್ರಯತ್ನ ಇಲ್ಲ, ಇದು ಮಹಾರಾಷ್ಟ್ರದಿಂದ ಆಗಿದೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗುತ್ತೆ. ಮತ್ತೊಂದು ಕಡೆ ಏನಂದ್ರೆ ರಮೇಶ್ ಜಾರಕಿಹೊಳಿ ಈ ಹಿಂದೆ DK ಶಿವಕುಮಾರ್ ಅವ್ರ ಜೊತೆಗೆ ಅಂದ್ರೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಬೆಳಗಾವಿ ಹಸ್ತಕ್ಷೇಪ ವಿಚಾರದಲ್ಲಿ. ಅದೇ ರೀತಿ PLD ಬ್ಯಾಂಕ್ ವಿಚಾರದಲ್ಲೂ ಕೂಡ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಇದೆಲ್ಲ ಭಿನ್ನಾಭಿಪ್ರಾಯದಿಂದಲೇ ಅವರು ಬಿಜೆಪಿಗೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಇದ್ಯಾವುದೂ ಕೂಡ ಕಾರಣ ಅಲ್ಲ, ಇದಕ್ಕೆ ಮಹಾರಾಷ್ಟ್ರ ನಾಯಕರ ಲಿಂಕ್ ಇದೆ ಅಂತಕ್ಕಂಥದ್ದು ಈ ಮೂಲಕ ಸ್ಪಷ್ಟವಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.